ಆಲ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮೆಲ್ಲರ ಪ್ರೀತಿ ಉನ್ನತ ಇವತ್ತಿನ ಹೊಸ ವ್ಲಾಗ್ ನಿಮ್ಮೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ಸೊ ಎಸ್, ಇವತ್ತು ಬಂದು ಹೊರಗಡೆಯಿಂದಾನೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಸ್ಪೆಷಾಲಿಟಿ ಬಂದು ಇಟ್ ಇಸ್ 23rd of June. ಸೊ ಇವತ್ತು ನಾವು ಎಂಗೇಜ್ಮೆಂಟ್ ಆಗಿ ಇಟ್ ಇಸ್ ಬೀನ್ 6 years. ಎಷ್ಟು ಬೇಗ ಆಗೋಯ್ತು ಅಂತ ಅನ್ನಿಸ್ತಾ ಇದೆ. ಸೊ ಅದಕ್ಕೆ ವಿ ಥಾಟ್ ಓಕೆ ಸುಮ್ಮನೆ ಹೊರಗಡೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಆ್ಯಂಡ್ ಇವತ್ತು ನಮ್ಮಿಬ್ಬರಿಗೂ ಕುತ್ಕೊಂಡು ಮಾತಾಡೋಕ್ಕೂ ಟೈಮ್ ಸಿಕ್ಕಿಲ್ಲ. ಬಿಕಾಸ್ ನಾನು ಕಾಲೇಜ್ಗೆ ಹೋಗ್ಬಿಟ್ಟಿದ್ದೆ, ನಮ್ಮ ಮನೆಯವರು ಆಫೀಸ್ಗೆ ಹೋಗಿದ್ರು. ಇನ್ನು ಅಲ್ಲಿಂದ ಬಂದು ಭೈರವ್ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು, ಪಾಪು ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು, ಭೈರವದ ಹಲ್ದಿ ಟ್ರೆಂಡ್ ಇದೆಯಲ್ಲ ಅದನ್ನು ಮಾಡಬೇಕು ಅಂತ. ಸೊ ಅದನ್ನು ಕುತ್ಕೊಂಡು ಮಾಡಿಸಿ, ಸೊ ವಿ ಥಾಟ್ ಓಕೆ ಒಂದು ಸ್ವಲ್ಪ ಆಚೆ ಹೋಗಿ ಚಾಟ್ಸ್ ಏನಾದ್ರು ತಿನ್ಕೊಂಡು ಬರೋಣ ಅಂತ ಹೇಳಿ ಬಂದಿದ್ದೀವಿ. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ, ಒಂಥರ ಸ್ಪೆಷಲ್ ಡೇ ಅಂತ ಕೂಡ ಅನಿಸುತ್ತೆ. ಬಿಕಾಸ್ ಅವತ್ತಿನ ದಿವಸ ಹೇಗಿತ್ತು ಎಂಗೇಜ್ಮೆಂಟು ಅನ್ನೋದು ಎಲ್ಲನೂ ಒಂಥರ ಡಿಫ್ರೆಂಟ್ ಫೀಲ್. ಸೊ ಇಸ್ ಬನ್ನಿ ಹೊರಗಡೆ ಬಂದಿದ್ದೀವಿ. ಐ ಹೋಪ್ ಇವತ್ತಿನ ವ್ಲಾಗ್ ನಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಇನ್ನು ಈ ನಡುವೆ ಹೇಗಾಗ್ಬಿಟ್ಟಿದೆ ಅಂದರೆ ಯಾವುದೇ ಒಂದು ಸ್ಪೆಷಲ್ ಡೇ ನೆನಪೇ ಇರೋದಿಲ್ಲ. ನಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಒಂದು ರೀತಿ ಯಾವಾಗಲಾದರೂ ಫೇಸ್ಬುಕ್ ಸ್ಕ್ರಾಲ್ ಮಾಡ್ತಾ 2 years ಬ್ಯಾಕ್ ಅಂತ ಹೇಳಿ ನಾವು ಯಾವಾಗಲಾದರೂ ಪೋಸ್ಟ್ನ ಶೇರ್ ಮಾಡಿರ್ತೀವಲ್ಲ, ಅದನ್ನು ನೆನಪಿಸ್ಕೊಂಡು ಅಥವಾ ಅದು ನಮಗೆ ನೆನಪು ಮಾಡುತ್ತೆ ಓಕೆ ಇವತ್ತು ನಿಮ್ಮ ಎಂಗೇಜ್ಮೆಂಟ್ ಡೇ ಆಗಿತ್ತು ಅಂಥೇಳಿ. ನನಗೂ ಅದೇ ರೀತಿ ಇದು ನೆನಪು ಬಂದಿದ್ದು ಅಂತ ಹೇಳ್ಬೋದು. ಆಲ್ಮೋಸ್ಟ್ 3 years ಬ್ಯಾಕ್ ನಾನು ಶೇರ್ ಮಾಡಿದಂಥ ಫೋಟೋನ ಮತ್ತೆ ರೀಶೇರ್ ಮಾಡ್ತೀರಾ ಅಂತ ಕೇಳಿ. ಸೊ ನಮ್ಮ ಮನೆಯವ್ರು ಕೂಡ ಮರ್ತುಬಿಟ್ಟಿದ್ರು, ನಾನು ಕೂಡ ಮರ್ತುಬಿಟ್ಟಿದ್ದೆ. ಯೂಶ್ವಲಿ ಹೇಗಾಗುತ್ತೆ ಅಂದರೆ ವೈಫ್ ನೆನ್ಪಿಟ್ಕೊಂಡಿರ್ತಾರೆ ಇದನ್ನೆಲ್ಲ, ಬಟ್ ನಾನೊಂಥರ ತುಂಬ ಮರಿತೀನಿ. ಯಾವುದೇ ರೀತಿ ನಾನು ಅವತ್ತಿನ ದಿವಸ ಹಂಗಾಯಿತು ಹಿಂಗಾಯಿತು ಅಂತ ನೆನ್ಪಿಟ್ಕೊಳ್ಳೋದಿಲ್ಲ. ಸೊ ಬಟ್ ಮಕ್ಕಳು ಬರ್ಡೇ ಅದೆಲ್ಲ ನೆನಪಿದೆ, ಬಟ್ ಎಂಗೇಜ್ಮೆಂಟ್ ಡೇ ಅದೆಲ್ಲನೂ ಮರ್ತು ಬಿಡ್ತೀನಿ. ಸೊ ಎಸ್, ಬಟ್ ಇವತ್ತು ಸರಿ ಓಕೆ ಹೋಗೋಣ, ಒಂದು ಸ್ವಲ್ಪ ಆಚೆ ಹೋಗಿ ಒಂಚೂರಿನ ಸ್ವೀಟ್ಸ್ ಆದರೂ ತಿನ್ಕೊಂಡು ಬರೋಣ. ನಾವೇ ಮರ್ತು ಹೋಗಿದ್ದೀವಿ, ಅಟ್ಲೀಸ್ಟ್ ಈ ಒಂದು ಡೇನ ಮತ್ತೆ ಮೆಮೊರೈಸ್ ಮಾಡೋಣ ಅಂಥೇಳಿ. ಪಾಪು ಮನೆಯಲ್ಲೇ ಇದ್ದ. ಇನ್ನೇನು ಅವನ್ನ ಇಷ್ಟೊತ್ತಲ್ಲಿ ಹೊರಗಡೆ ಕರ್ಕೊಂಡು ಬರೋಕ್ಕಾಗಲ್ಲ. ಆ್ಯಕ್ಚುಲಿ ಅವನನ್ನು ಆಚೆ ಕರ್ಕೊಂಡು ಬರೋದು ಕಮ್ಮಿನೇ. ನಾವು ಸ್ವಲ್ಪ ದೊಡ್ಡವನಾಗಲಿ ಅಂತ ಹೇಳಿ ಕಾಯ್ತಿರ್ತೀವಿ. ಆ್ಯಂಡ್ ನಾನು ನಮ್ಮ ಮನೆಯವರು ಭೈರವ್ ಬಂದ್ವಿ. ಆ್ಯಂಡ್ ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ತಾ ಇರಲ್ಲ, ಅಷ್ಟು ಸ್ವೀಟ್ಸ್ ಇತ್ತು. ನನಗೆ ಸ್ವೀಟ್ಸ್ ಅಂದರೆ ಅಷ್ಟಕ್ಕಷ್ಟೇ, ತುಂಬ ಏನೂ ಇಷ್ಟ ಆಗಲ್ಲ. ಸುಮ್ಮನೆ ಏನಾದರೂ ತಿನ್ನಬೇಕಲ್ಲ ಇವತ್ತು ಅಂತ ಹೇಳಿಬಿಟ್ಟು ತೊಗೊಂಡಿದ್ದಂಥದ್ದು. ಆ್ಯಂಡ್ ಈ ಒಂದು ವ್ಲಾಗ್ ತುಂಬ ದಿವಸ ಆದಮೇಲೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇನ್ಫ್ಯಾಕ್ಟ್ ಐ ಸ್ಟಿಲ್ ಡೋಂಟ್ ರಿಮೆಂಬರ್ ನಾವು ಏನು ತಿಂದಿದ್ವಿ ಅವತ್ತು ಅಂಥೇಳಿ. ಓಕೆ, ಸೊ ಫಸ್ಟು ಕಚೋರಿಯಿಂದ ಸ್ಟಾರ್ಟ್ ಮಾಡಿದ್ವಿ. ಆ್ಯಂಡ್ ನಮ್ಮ ಮನೆಯವರು ಪರೋಟ ತೊಗೊಳ್ತೀನಿ ಅಂತ ಹೇಳಿದ್ರು. ಭೈರವ್ ಸ್ವೀಟ್ಸ್ ತೊಗೊಳ್ಳೋಣ ಅಂತ ಹೇಳಿ, ಇನ್ನು ಅಮ್ಮ ಒಬ್ಬರೇ ಮನೇಲಿದ್ರಲ್ಲ ಮನೇಲಿ, ಹಾಗೆ ಸ್ವೀಟ್ಸ್ ತೊಗೊಂಡು ಬಂದ್ವಿ. ಅವ್ರಿಗೂ ಸ್ವೀಟ್ಸ್ ಅಂದರೆ ಜಾಸ್ತಿ ಏನೂ ಇಷ್ಟ ಆಗಲ್ಲ, ಬಟ್ ಭೈರವ್ ಹಠ ಮಾಡಿ ತೊಗೊಂಡೋಗೋಣ ಅಂತ ಹೇಳಿ ತೊಗೊಂಡ. ಆ್ಯಂಡ್ ನಾವು ಅಗರ್ವಾಲ್ ಭವನ್ಗೆ ಬಂದಿದ್ವಿ. ಚೆನ್ನಾಗಿರುತ್ತೆ ಇಲ್ಲಿ ಸ್ವೀಟ್ಸ್ ಅಂತ ಹೇಳಿ. ಇನ್ನು ಒಂದು ಇಂಡಿಯನ್ ಸ್ವೀಟ್ ಹೌಸ್ ಅಂತ ಇದೆ, ಅಲ್ಲೇ ಹೋಗ್ಬೋದಿತ್ತು, ಅಲ್ಲಿನೂ ಚೆನ್ನಾಗಿರ್ತಿತ್ತು. ಬಟ್ ಇದು ಹತ್ರನೇ ಇದೆ ಅಂದ್ಬಿಟ್ಟು ಲೇಟ್ ಬೇರೆ ಆಗಿಬಿಟ್ಟಿತ್ತಲ್ಲ, ಹಾಗಾಗಿ ಇಲ್ಲೇ ಬಂದ್ವಿ. ಭೈರವ್ ಅಂತೂ ಎಂಜಾಯ್ ಮಾಡ್ದ, ನಾವು ಎಂಜಾಯ್ ಮಾಡಿದ್ವೋ ಬಿಟ್ವೋ ಗೊತ್ತಿಲ್ಲ, ಬಟ್ ಭೈರವ್ ಅಂತೂ ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾನೆ ಪ್ರತಿಯೊಂದು ಮೂಮೆಂಟ್ಸ್ನ. ಆ್ಯಂಡ್ ಎಸ್, ಇನ್ನು ಈಗ ನೆನೆಸ್ಕೊಂಡ್ರೆ ಇಷ್ಟು ಬೇಗ ಟೈಮ್ ಆಗೋಯ್ತಾ, ಇಷ್ಟು ಬೇಗ ನಮ್ಮ ಡೇಸ್ಗಳು ಹೊಡ್ಬಿಡ್ತಾ, ಇಷ್ಟೊಂದು ವರ್ಷಗಳಾಗೋಯ್ತಾ ನಾವು ಮದುವೆ ಆಗಿ ಅಂತೆಲ್ಲ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ ಕೆಲವೊಂದು ಸತಿ ನೆನಪಿಸ್ಕೊಂಡಾಗ. ಭೈರವೇ ಆಲ್ರೆಡಿ 4 years ಆಗೋಗ್ಬಿಟ್ಟಿದ್ದಾನೆ, ಬಟ್ ಇವಾಗಿನೋ ಒಂಥರ ಎಂಗೇಜ್ಮೆಂಟ್ ಆಗಿರೋ ಥರ ಫೀಲು. ಆ್ಯಂಡ್ ಇವಾಗಿನೋ ಮದುವೆ ಆಗಿರೋ ಥರ ಫೀಲು. ಆಲ್ರೆಡಿ 2 ಮಕ್ಕಳು. ಒಂದೊಂದು ಸತಿ ಖುಷಿ ಆಗುತ್ತೆ, ಒಂದೊಂದು ಸತಿ ಟೈಮ್ ಎಷ್ಟು ಬೇಗ ಹೋಗ್ತಾ ಇದೆಯಪ್ಪ ಅಂತ ಕೂಡ ಅನಿಸುತ್ತೆ. ಆ್ಯಂಡ್ ಎಸ್, ಇದೊಂಥರ ಲೈಫ್ ಜರ್ನಿ, ಎಂಜಾಯ್ ಮಾಡಬೇಕು, ಖುಷಿ ಆಗುತ್ತೆ. ಕೆಲವೊಂದು ಸತಿ ನೆನಪಿಸ್ಕೊಂಡಾಗ ಇದೆಲ್ಲ ಈ ಥರ ಎಲ್ಲ ಆಗಿತ್ತಲ್ವ, ಹೀಗೆಲ್ಲ ಎಂಜಾಯ್ ಮಾಡಿದ್ವಿ ಅಲ್ಲ. ಕೆಲವೊಂದು ಸತಿ ದುಃಖಗಳು ಕೂಡ. ಸೊ ಸಮವಾಗಿ ಎರಡೂ ಹಂಚಿಕೊಂಡೇ ಜೀವನವನ್ನು ಸಾಗಿಸ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಕೂಡ ಅದೇ ರೀತಿ ಹೋಗಲಿ ಅಂತ ದೇವ್ರ ಹತ್ರ ಬೇಡ್ಕೋತೀನಿ ಅಷ್ಟೇ. ಆ್ಯಂಡ್ ಎಸ್, ಮನೆಗೆ ಬಂದಾದಮೇಲೆ ಭೈರವು ತಮ್ಮನ ಜೊತೆ ಆಟ ಆಡೋದೆ ಅವನಿಗೆ ಖುಷಿ ಅಂದರೆ ಖುಷಿ. ಏನೋ ಪಾಪು ಕೂಡ ಮಲ್ಕೊಂಡು ಆಟ ಆಡ್ತಾಯಿದ್ದ.
ಆ್ಯಂಡ್ ನೈಟ್ ಆಗೇ ಬಿಡ್ತು. ಬೆಳಗ್ಗೆ ಹೇಗಾಗೋಗುತ್ತೋ ಅಂತ ನನಗಂತೂ ಬೇಜಾರಾಗ್ತಾ ಇರುತ್ತೆ ಬೆಳಗ್ಗೆ ಹೊತ್ತು ಏಳಲಿಕ್ಕೆ. ನೈಟು ಮಲ್ಗೋದು ಲೇಟ್ ಆಗಿಬಿಟ್ಟಿರುತ್ತಲ್ಲ, ಸೊ ಬೆಳಗ್ಗೆ ಹೇಳೋಕ್ಕೆ ಮನಸ್ಸಿರೋದಿಲ್ಲ. ಬಟ್ ಸಮ್ಹೌ ಹೇಳಲೇಬೇಕು, ದ ಡೇ ಮಸ್ಟ್ ಗೋ ಆನ್ ಅಂತ ಹೇಳಿ ಎದ್ದೋಳು ಅಂಥದ್ದು. ಪಾಪುಗೆ ಹಾಲು ಕುಡಿಸಿ ಅವಾಗಷ್ಟೇ ಮಲಗಿದ್ದೆ, ಒಂದು ಅರ್ಧ ಗಂಟೆ ಆಗಿತ್ತು. ಆ್ಯಂಡ್ ಒಂದು ಅರ್ಧ ಗಂಟೆ ಅನ್ನೋ ಒಂದು 1 ಅವರ್ ಆಗೋಗ್ಬಿಟ್ಟಿರುತ್ತೆ ಬೆಳಗ್ಗೆ ಹೊತ್ತು. ಆ್ಯಂಡ್ ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಆಫೀಸಿಗೆ ಕೂಡ ಹೋಗಬೇಕಿತ್ತು. ಸೊ ಡೇನ ಸ್ಟಾರ್ಟ್ ಮಾಡಬೇಕಾದಾಗ ಏನೇನೋ ಮಾಡಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡ್ತೀವಿ. ಕೆಲವೊಂದು ಸತಿ ಅಂದ್ಕೊಂಡಿದ್ದಂಥದ್ದು ಆಗುತ್ತೆ, ಕೆಲವೊಂದು ಸತಿ ಡಿಲೇ ಆಗುತ್ತೆ. ಬಟ್ ದ್ಯಾಟ್ಸ್ ಓಕೆ. ಎಲ್ಲನೂ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ಇರಬೇಕು ಅಂತ ಆಗಲ್ಲ ಅಲ್ವಾ. ಸೊ ಅಂದ್ಕೊಳ್ಳೋ ಅಂಥದ್ದು ಅದು ಮಾಡ್ತಾ ಇರಬೇಕು, ಅದಕ್ಕೆ ಪ್ರತಿಫಲ ಏನಾದರೂ ದೇವ್ರು ಕೊಡ್ತಾರೆ ಅಲ್ವಾ. ಸೊ ಇವತ್ತಿನ ಡೇ ಕೂಡ ಬೆಡ್ನ ಸೆಟ್ ಮಾಡ್ತಾ ಸ್ಟಾರ್ಟ್ ಮಾಡಿದೆ ನಾನು. ಆ್ಯಂಡ್ ಈ ನಡುವೆ ಅಂತೂ ತುಂಬಾ ಅಪಾಲಜೀಸ್ ಕೇಳ್ತೀನಿ ನಿಮ್ಮೆಲ್ಲರ ಹತ್ರ, ಬಿಕಾಸ್ ವ್ಲಾಗ್ಸ್ ಮಾಡೋಕ್ಕಾಗ್ತಿಲ್ಲ, ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ, ತುಂಬ ಟಯರ್ಡ್ ಆಗ್ತದೆ. ಇನ್ನು ಕಾಲೇಜಿಂದ ಬಂದಾದಮೇಲೆ ನನಗೆ ಒಂದಷ್ಟು ಬಂಡಲ್ ಆಫ್ ಕೆಲಸ ಇರುತ್ತೆ, ಬಿಕಾಸ್ ಬೆಳಗ್ಗೆ ಹೊತ್ತು ನನ್ನ ಪಾಪುಗೆ ಸ್ನಾನ ಮಾಡಿಸಿರಲ್ಲ. ಹಾಗಾಗಿ ಸಂಜೆ ಬಂದ ತಕ್ಷಣ ಪಾಪುಗೆ ಸ್ನಾನ ಮಾಡಿಸೋವಂಥದ್ದು, ಭೈರವ್ಗೆ ಸ್ನಾನ ಮಾಡಿಸೋವಂಥದ್ದು, ಇದೆಲ್ಲನೂ ಇದ್ಬಿಡತ್ತೆ. ಹಾಗಾಗಿ ನನಗೆ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗ್ತಾಯಿಲ್ಲ. ಆ್ಯಂಡ್ ಬೆಳಗ್ಗೆ ಹೊತ್ತು ಕೂಡ ಅಷ್ಟೇ ಲೇಟಾಗಿ ಎದ್ಬಿಟ್ಟಿರ್ತೀನಲ್ಲ, ಸೊ ಹಾಗಾಗಿ ವೀಡಿಯೋ ಶೂಟ್ ಮಾಡೋದಕ್ಕೂ ಮರ್ತೋಗ್ಬಿಟ್ಟಿರ್ತೀನಿ. ಗಡಿಬಿಡಿನಲ್ಲಿ ಆಫೀಸ್ಗೆ ಹೋಗಬೇಕು ಅನ್ನೋ ಪ್ರತಿಯೊಂದು ಮಿನಿಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೆಳಗ್ಗೆ ಹೊತ್ತು. ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ಮೆಸೇಜ್ ಮಾಡಿ ಕೇಳ್ತಾಯಿದ್ರಿ, ಏನಾಯಿತು ಮೇಡಮ್, ಯಾಕೆ ವ್ಲಾಗ್ಸ್ ಆಗ್ತಾಯಿಲ್ಲ ಅಂತ ಹೇಳಿ. ಸೊ ನಥಿಂಗ್, ಆ ಥರ ಏನೂ ಇಶ್ಯೂಸ್ ಅಂತ ಏನೂ ಇಲ್ಲ, ಜಸ್ಟ್ ದ್ಯಾಟ್ ನನಗೆ ಟೈಮ್ ಸಿಗ್ತಾಯಿಲ್ಲ ಅಷ್ಟೇ. ಬಟ್ ಇನ್ಮೇಲೆ ಆದಷ್ಟು ಟೈಮ್ ಮಾಡ್ಕೊಳ್ತೀನಿ. ಐ ಥಿಂಕ್ ಲಾಸ್ಟ್ ವ್ಲಾಗಲ್ಲಿ ಕೂಡ ನಾನು ಅದನ್ನೇ ಹೇಳಿದ್ದೆ, ಟೈಮ್ ಮಾಡಿಕೊಂಡು ನಾನು ಮಾಡ್ತೀನಿ ಅಂತ ಹೇಳಿ. ಬಟ್ ಕೆಲವೊಂದು ಸತಿ ತುಂಬ ಒಂಥರ ಏನೋ ಬೇಡ ಬಿಡಪ್ಪ, ಏನು ಮಾಡೋದಕ್ಕೆ ಜೀವನದಲ್ಲಿ ಏನು ಸಾಧನೆ ಮಾಡೋದಕ್ಕೆ ನಾವು ಇಷ್ಟೆಲ್ಲ ಬೇಗ ಎದ್ದು ಕಷ್ಟಪಡಬೇಕು ಅಂತ ಹೇಳಿ ಕೂಡ ಕೆಲವೊಂದು ಸತಿ ಅನಿಸುತ್ತೆ. ಸೊ ನಮ್ಮ ಮನಸ್ಸಲ್ಲಿ 2 ಮನಸ್ಸು ಥರ ಇರುತ್ತೆ ಅಲ್ವಾ, ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ಸೊ ಯಾವಾಗಲೂ ಒಳ್ಳೇದೇನಾದರೂ ಮಾಡಬೇಕಾದಾಗ ಕೆಟ್ಟ ಮನಸ್ಸು ಹೇಳ್ತಾ ಇರುತ್ತೆ, ಯಾಕೆ ಹಿಂಗೆ ಮಾಡ್ತೀಯಾ, ಮಲ್ಕೋ, ಪರವಾಗಿಲ್ಲ, ಏನಾಗಲ್ಲ ಇವತ್ತೊಂದು ದಿವಸ ಅಂತ ಹೇಳಿ. ಬಟ್ ಒಳ್ಳೆ ಮನಸ್ಸು, ಇಲ್ಲ ಜೀವನದಲ್ಲಿ ಏನಾದರೂ ಸಾಧಿಸಲೇಬೇಕು, ಏನಾದರೂ ಒಂದು ಮಾಡಲೇಬೇಕು, ಮಕ್ಕಳಿಗೆ ಒಂದೊಳ್ಳೆ ಫ್ಯೂಚರ್ ಕೊಡಬೇಕು ಅನ್ನೋ ಒಂದು ಕಾತರ ಏನಿದೆ, ಅಥವಾ ಒಂದು ರೆಸ್ಪಾನ್ಸಿಬಿಲಿಟಿಯಾಗಿ ತಾಯಿಯಾಗಿ ನನಗೇನಿದೆ ಅದನ್ನು ನಾನು ಮಾಡಲೇಬೇಕಾಗತ್ತೆ. ಎಲ್ಲೋ ಒಂದು ದಿವಸ ರೆಸ್ಟ್ ಮಾಡೋದು ಇಸ್ ಓಕೆ, ಬಟ್ ಅದನ್ನೇ ನಾವು ಕಲ್ಟಿವೇಟ್ ಮಾಡ್ಕೊಂಡ್ಬಿಟ್ರೆ ಎಲ್ಲೋ ಒಂದು ಕಡೆ ಸೋಂಬೇರಿಗಳು ಆಗಿಬಿಡ್ತೀವಿ, ಮತ್ತು ನಮ್ಮ ಪ್ರೊಡಕ್ಟಿವಿಟಿನ ನಾವೇ ಎಲ್ಲೋ ಮಿಸ್ ಮಾಡ್ಕೊಂಡು ಬಿಡ್ತೀವಿ ಅಂತ ಅನಿಸುತ್ತೆ. ಸೊ ಆ ಎಲ್ಲ ಥಾಟೊಂದಿಗೆ ನನ್ನ ಡೇ ಕೂಡ ಸ್ಟಾರ್ಟ್ ಆಯಿತು. ಇನ್ನು ಎದ್ದ ತಕ್ಷಣ ನಾನು ನೈಟ್ ಆ್ಯಕ್ಚುಲಿ ಸ್ವಲ್ಪ ಆಯಿಲ್ ಅಪ್ಲೈ ಮಾಡ್ಕೊಳ್ಬೇಕಿತ್ತು, ಮಾಡ್ಕೊಂಡಿರಲ್ಲ. ಹಾಗಾಗಿ ಬೆಳಗ್ಗೆ ಸ್ನಾನಕ್ಕೆ ಹೋಗೋ ಮುಂಚೆ ಆಯಿಲ್ ಅಪ್ಲೈ ಮಾಡಿದ್ದೆ. ಇನ್ನು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನಕ್ಕೆ ಹೋಗೋಷ್ಟೊತ್ತಿಗೆ ಟೈಮ್ ಆಗುತ್ತಲ್ಲ, ಅಷ್ಟೊತ್ತಿಗೆ ಒಂದು ಸ್ವಲ್ಪ ಆಯಿಲ್ ಇರಲಿ ಅಂತ ಹೇಳಿ ಅಪ್ಲೈ ಮಾಡ್ಕೊಂಡಿದ್ದೆ. ಇನ್ನು ಮನೆ ಕ್ಲೀನಿಂಗಿಂದನೇ ನನ್ನ ಡೇ ಕೂಡ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಸ್ವಲ್ಪ ಬೇಗ ಎದ್ದರೆ ನಾನು ಸ್ವಲ್ಪ ವ್ಯಾಯಾಮ, ಆಸನಗಳು, ಸ್ಟ್ರೆಚಸ್ ಏನಾದರೂ ಮಾಡ್ತೀನಿ. ಈ ನಡುವೆ ಅಂತೂ ಬರ್ತಾ ಬರ್ತಾ ದಪ್ಪನೇ ಆಗ್ತಾಯಿದ್ದೀನಿ, ಬಿಕಾಸ್ ಮಗುಗೆ ಹಾಲು ಕುಡಿಸ್ಬೇಕು. ಆ್ಯಂಡ್ ಸ್ಟ್ರೆಸ್ಸಿಂದನೋ ಏನೋ ಸ್ವಲ್ಪ ಹಾಲು ಕೂಡ ಕಮ್ಮಿ ಅಂತ ಅನಿಸುತ್ತೆ. ಆ್ಯಂಡ್ ಇನ್ನೇನು, ಇನ್ನೂ 1 ತಿಂಗಳು ಪಾಪುಗೆ ಕೂಡ ಸಾಲಿಡ್ ಸ್ಟಾರ್ಟ್ ಮಾಡ್ತೀನಲ್ಲ, ಆಮೇಲಿಂದ ನಾನು ಸ್ವಲ್ಪ ವರ್ಕೌಟ್ ಮಾಡೋಣ, ಡಯಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗಂತೂ ಯಾವುದಕ್ಕೂ ಸ್ಟಾಪ್ ಮಾಡೋದೇ ಇಲ್ಲ. ಇನ್ನು ಹೆಚ್ಚಿಗೆ ತಿಂತೀನಿ ಫ್ರೀಕ್ವೆಂಟಾಗಿ ಅಂತ ಹೇಳ್ಬೋದು, ಬಿಕಾಸ್ ಪಾಪುಗೆ ಹಾಲು ಬರಬೇಕು. ಆ್ಯಂಡ್ ಪಾಪುವಿಂದ ಸ್ವಲ್ಪ ದೂರ ಕೂಡ ಇರ್ತೀನಲ್ಲ ನಾನು, ಹಾಗಾಗಿ ಸ್ಟಿಮ್ಯುಲೇಟ್ ಆಗೋದು ಕೂಡ ಕಮ್ಮಿ ಇರುತ್ತೆ. ಆ್ಯಂಡ್ ಅದರಿಂದ ಪಾಪುಗೆ ಯಾವುದೇ ರೀತಿ ಹಾಲಿಗೆ ಎಫೆಕ್ಟ್ ಆಗಬಾರ್ದು, ಆಮೇಲಿಂದ ಮಾಡೋಣ ಅಂತ ಹೇಳಿ ನನ್ನ ಎಲ್ಲ ಡಯಟ್ನೂ ಪಕ್ಕಕ್ಕೆ ಇಟ್ಟಿದ್ದೀನಿ ಈಗ ಸದ್ಯಕ್ಕೆ. ಆ್ಯಂಡ್ ಇನ್ನೂ ತುಂಬ ಜನ ಕೇಳ್ತಾಯಿದ್ರಿ, ಮಗು ದಪ್ಪ ಆಗಬೇಕು, ವೆಯ್ಟ್ ಗೇನ್ ಆಗಬೇಕು ಅಂದರೆ ಏನು ಮಾಡ್ತೀರಾ, ಏನು ಟಿಪ್ಸ್ ಆದರೂ ಹೇಳಿ ಅಂತ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದು ತಾಯಿಯ ಎದೆ ಹಾಲೇ ಮಗುವಿಗೆ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನಾವು ಏನು ಆಹಾರ ತೊಗೊಳ್ತೀವಿ ಅದೇ ಆಹಾರ ಮಗುವಿಗೆ ತಲುಪೋದ್ರಿಂದ, ನಾವು ಸ್ವಲ್ಪ ಪ್ರೋಟೀನಸ್ ಆಗಿರುವಂಥ ಫುಡ್ನ ತೊಗೊಳೋದ್ರಿಂದ ಮಕ್ಕಳಿಗೂ ಕೂಡ ಅದೇ ಹೋಗುತ್ತೆ ಅಂತ ಹೇಳ್ಬೋದು. ಮೊಟ್ಟೆ ಆಗಿರ್ಬೋದು, ಪನ್ನೀರ್ ಆಗಿರ್ಬೋದು, ಈ ರೀತಿ ನಾವು ಯಾವಾಗ ಸೇವಿಸ್ತೀವೋ
ಅದೇ ರೀತಿ ಅಂಶಗಳು ಮಗುವಿಗೆ ಹೋಗೋದ್ರಿಂದ ಮಗು ಕೂಡ ಒಂದು ಒಳ್ಳೆ ವೆಯ್ಟ್ ಗೇನ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ತುಂಬ ಜನ ಮಗು 1 kg 1 ತಿಂಗಳಿಗೆ ಆಗಲೇಬೇಕು ಅಂತ ತುಂಬ ಫೋರ್ಸ್ಫುಲ್ಲಾಗಿ ಮಗು ಅಷ್ಟೊಂದು ಸ್ಟ್ರೆಸ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೊಳ್ಳೋದಾಗಲಿ ಆ ಥರದ್ದು ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಕೆಲವೊಂದು ಸತಿ ಮಕ್ಕಳು ಅವರ ಬಾಡಿ ಟೈಪ್ ಸಣ್ಣನೇ ಇರುತ್ತೆ, ಹಾಲು ಕುಡಿದ್ರೂ ಕೂಡ ಮಕ್ಕಳು ದಪ್ಪ ಆಗಲ್ಲ ಅಥವಾ ವೆಯ್ಟ್ ಗೇನ್ ಆಗೋದಿಲ್ಲ. ಹಾಗಂತ ವರಿ ಮಾಡೋದಾಗಲಿ ಅಥವಾ ಹಾಲು ಸಾಕಾಗ್ತಾ ಇಲ್ಲ ಅಂತ ಅಂದ್ಕೊಳ್ಳೋದಾಗಲಿ ಬೇಡ. ಯಾಕೆ ಅಂತ ಹೇಳಿದ್ರೆ ಮಗು ಆ್ಯಕ್ಟಿವ್ ಆಗಿದೆ, ಹಾಗೆ ಅದರದ್ದು ಮೈಲ್ ಸ್ಟೋನ್ಸ್ನೆಲ್ಲ ರೀಚ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಅದನ್ನು ವರಿ ಮಾಡೋಷ್ಟು ಚಿಂತೆನೇ ಇಲ್ಲ ಅಂತ ಹೇಳ್ಬೋದು. ಇನ್ನು ತುಂಬ ಜನ ಕೇಳ್ತಾ ಇದ್ರಿ, ನಿಮ್ಮ ಪಾಪು ರೋಲ್ ಓವರ್ ಆಯಿತಾ ಅಂದರೆ ಮಗ್ಚ್ ಹಾಕೊಳ್ಳೋದು ಅಂತ ನಾವೇನು ಕರಿತೀವಿ ಅದೆಲ್ಲ ಆಯಿತಾ, ಮಾಡ್ತಾನೆ ಅದನ್ನೆಲ್ಲ ಅಂತ. ಅವನು ಹತ್ತತ್ರ 3 ತಿಂಗಳಿಗೆ 2.5-3 ತಿಂಗಳು ಬಂದಾಗಲೇ ಅವನು ಮಗ್ಚ್ ಹಾಕೊಳ್ಳೋಕೆ ಟ್ರೈ ಮಾಡ್ತಾಯಿದ್ದ. ಇವಾಗ ಆಲ್ಮೋಸ್ಟ್ 4 months ಆಗಿದೆ ಅಲ್ವಾ. ಅವನು ಸಪೋರ್ಟ್ ಇಟ್ಕೊಂಡು ಕತ್ತನ್ನ ಸ್ಟ್ರೈಟಾಗಿ ಎತ್ತಿಡಿತಾನೆ. ಆ್ಯಂಡ್ ಎಲ್ಲರೂ ಐಡೆಂಟಿಫೈ ಮಾಡಿ ನಗ್ತಾನೆ. ಸ್ಪೆಷಲಿ ಅವ್ರ ಪಪ್ಪನ ನೋಡಿದಾಗ ಅದು ಏನು ಖುಷಿನೋ ಅವನಿಗೆ, ಫುಲ್ಲು ಸೌಂಡ್ ಮಾಡ್ಕೊಂಡು ಜೋರಾಗಿ ನಗ್ತಾ ಇರ್ತಾನೆ. ಅವರಪ್ಪ ಎತ್ಕೊಳ್ಳೋ ತನಕ ಬಿಡೋದಿಲ್ಲ. ಎತ್ಕೊಂಡಾದ್ಮೇಲೆ ಮುಖ ಮುಟ್ಟೋದು, ಮುದ್ದು ಮಾಡೋದು ಇದನ್ನೆಲ್ಲನೂ ಕಲ್ತ್ಬಿಟ್ಟಿದ್ದಾನೆ ಈ ನಡುವೆ. ಇನ್ನು ನೋಡೋಕ್ಕೆ ತುಂಬ ಖುಷಿಯಾಗುತ್ತೆ ನನ್ನ ಮುದ್ದು ಕಂದನ. ತುಂಬ ಜನ ನನಗೆ ಆಫೀಸಲ್ಲಿ ಕೂಡ ಕೇಳ್ತಾರೆ, ಮಗುನ ಬಿಟ್ಟು ಹೋಗ್ತಿರಲ್ವಾ, ನಿಮಗೆ ಬೇಜಾರಾಗೋದಿಲ್ವಾ, ದುಃಖ ಆಗೋದಿಲ್ವಾ ಅಂತ ಹೇಳಿ. ಖಂಡಿತ ಯಾವ ತಾಯಿಗೆ ತಾನೇ ಮಗುವಿನ ಬಿಟ್ಟು ಹೋಗೋಕ್ಕೆ ಖುಷಿ ಇರುತ್ತೆ. ದುಃಖ ಸಮೇತ ಏನು ಹೇಳಬೇಕಂತ ಗೊತ್ತಾಗ್ತಲ್ಲ. ದುಃಖ ಕೂಡ ಇರುತ್ತೆ, ಬಟ್ ಆದರೆ ನನ್ನ ಪಾಪು ಅಷ್ಟೇ ಕೋಆಪರೇಟಿವ್ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಕೆಲವು ಮಕ್ಕಳು ಅಮ್ಮನ ಬಿಟ್ಟು ಇರೋದೇ ಇಲ್ಲ, ಅಳೋದು, ಅಮ್ಮನ ಕೈಯಲ್ಲಿ ಮಾತ್ರ ಸಮಾಧಾನವಾಗಿ ಇರೋದು, ಆ ಥರ ಎಲ್ಲ ಮಾಡ್ತಾರೆ. ಬಟ್ ಆದರೆ ನನ್ನ ಪಾಪು ಆ ರೀತಿ ಏನೂ ಇಲ್ಲ. ಅವ್ರ ಅಜ್ಜಿ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ. ಅಮ್ಮ ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾರೆ. ಹಾಗಾಗಿ ಅವನು ನನಗಿಂತ ಅಮ್ಮ ಜೊತೆನೇ ಜಾಸ್ತಿ ಹೊಂದ್ಕೊಂಡಿದ್ದಾನೆ ಅಂತ ಹೇಳ್ಬೋದು. ಇನ್ನು ಅಮ್ಮ ನಾನು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡೋ ಅಷ್ಟೊತ್ತಿಗೆ ಅಮ್ಮ ಕೂಡ ಇಲ್ಲಿ ಉಪ್ಪಿಟ್ಟಿಗೆ ರವೆನ ಹುರ್ಕೊಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚಿಗೆ ಹುರಿದಿಟ್ಬಿಡ್ತಾರೆ. ಏನಾದರೂ ಎಮರ್ಜೆನ್ಸಿ ಕೆಲವೊಂದು ಸತಿ ಸಂಜೆ ಹೊತ್ತು ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅನಿಸುತ್ತಲ್ಲ, ಆವಾಗ ಕೂಡ ನಾವು ಉಪ್ಪಿಟ್ಟನ್ನೇ ಪ್ರಿಫರ್ ಮಾಡ್ತೀನಿ ಕಾಫಿ ಜೊತೆಗೆ. ಇನ್ನು ನಾನು ಈ ಟೈಮಲ್ಲಿ ನನ್ನ ಪ್ರೀ ಬ್ರೇಕ್ಫಾಸ್ಟ್ ಮಾಡ್ಕೊಳ್ತೀನಿ. ತುಂಬ ಜನ ಕೇಳ್ತಾ ಇದ್ರಿ ಪ್ರೀ ಬ್ರೇಕ್ಫಾಸ್ಟಲ್ಲಿ ಏನೇನು ಮಾಡ್ತೀರಾ ಅಂತ. ಸೊ ಒಂದೊಂದು ದಿವಸ ಒಂದೊಂದು ರೀತಿ ಇರುತ್ತೆ. ಯೂಶ್ವಲಿ ಡ್ರೈ ಫ್ರೂಟ್ಸ್ ಮತ್ತು ಈ ರೀತಿ ಹಾಲನ್ನ ಕುಡಿತೀನಿ. ಸೊ ದಟ್ ನಾನು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗೋ ಅಷ್ಟೊತ್ತಿಗೆ ಸ್ವಲ್ಪ ಹಾಲು ಕೂಡ ಬಂದಿರುತ್ತೆ. ಬಿಕಾಸ್ ಇವಾಗಷ್ಟೇ ಮಗುಗೆ ಹಾಲು ಕುಡಿಸಿರ್ತೀನಲ್ವ, ಸ್ವಲ್ಪ ಕಮ್ಮಿ ಆಗಿರುತ್ತೆ ಹಾಲು. ಸೊ ಇನ್ನು 1 hour ಅಷ್ಟೊತ್ತಿಗೆ ಮತ್ತೆ ರೀಗೇನ್ ಆಗಬೇಕು ಅಂತ ಹೇಳಿ ಒಂದು ಸ್ವಲ್ಪ ನಾನು ಈ ರೀತಿ ಡ್ರೈ ಫ್ರೂಟ್ಸ್ ನೆನೆಸಿಟ್ಟಿರುವಂಥ ಡ್ರೈ ಫ್ರೂಟ್ಸು, ಹಾಲು ಇದನ್ನೆಲ್ಲ ತೊಗೊಳ್ತೀನಿ. ಅದಾದಮೇಲೆ ನಾನು ರೆಡಿ ಆಗೋಕ್ಕೆ ಹೋಗ್ತೀನಿ. ಫ್ರೆಶ್ ಅಪ್ ಆಗೋದಿರ್ಬೋದು, ಅದನ್ನೆಲ್ಲ ಮಾಡ್ಕೊಳ್ತೀನಿ. ಸೊ ದಟ್ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಮಿಲ್ಕ್ ಪ್ರೊಡಕ್ಷನ್ ಆಗೋದಕ್ಕೂ ಆ ಒಂದು ಕಾರಣಕ್ಕೆ. ಆ್ಯಂಡ್ ಪಾಪು ನೋಡ್ಬೋದು ಕೆಳಗೆ ಮಲಗಿದ್ನಲ್ಲ, ಅವನ್ನ ಹಾಲು ಕುಡಿಸ್ಬಿಟ್ಟು ಜೋಲಿಗೆ ಹಾಕಿದ್ದೀನಿ. ಸೊ ಇನ್ನು ನೆಕ್ಸ್ಟ್ ನಾನು ಆಫೀಸ್ಗೆ ಹೋಗಿ 1 hour ಆದಮೇಲೆ ಎದ್ದೇಳ್ತಾನೆ. ಸೊ ಆವಾಗ ಎಕ್ಸ್ಪ್ರೆಸ್ ಮಾಡಿಟ್ಟಿರುವಂಥ ಹಾಲನ್ನ ಅಮ್ಮ ಕುಡಿಸ್ಕೊಳ್ತಾರೆ. ಸೊ ಸಮ್ಹೌ ಮ್ಯಾನೇಜ್ ಆಗ್ತಾಯಿದೆ. ನನ್ನ ಮುದ್ದು ಕಂದ ನನಗೆ ತುಂಬ ಕೋಆಪ್ರೇಟ್ ಮಾಡ್ತಾಯಿದ್ದಾನೆ ಅಂತ ಹೇಳ್ಬೋದು. ಇಲ್ಲಾಂದರೆ ಮಗು ತುಂಬ ಅಳಕ್ಕೆ ಶುರು ಮಾಡಿಬಿಟ್ಟಿದ್ರೆ ಅವನ್ನ ಬಿಟ್ಟೇ ಇರೋಕ್ಕಾಗಲ್ಲ ಅನ್ನೋ ಥರ ಸಿಚುವೇಶನ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ನಾನು ನನ್ನ ಕೆಲಸಕ್ಕೆ ಹೋಗೋದನ್ನು ಇನ್ನೂ ಡಿಲೇ ಮಾಡ್ತಾಯಿದ್ದೆ, ಇನ್ನೂ ಜಾಸ್ತಿ ಬ್ರೇಕ್ ತೊಗೊಳ್ತಾಯಿದ್ದೆ. ಬಟ್ ನನ್ನ ಮುದ್ದಕ್ಕಂದ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದಾನೆ. ಆ ಒಂದು ಕಾರಣಕ್ಕೆ ನನಗೂ ಕೂಡ ಒಂದು ರೀತಿ ಒಂದು ಕಾನ್ಫಿಡೆನ್ಸ್ ಇದೆ. ಇಲ್ಲ ನಾನಿಲ್ಲ ಅಂದ್ರೂ ಅಮ್ಮನ ಜೊತೆ ಹೊಂದ್ಕೊತಾನೆ, ಅಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ ಅನ್ನೋವಂಥದ್ದು. ಇನ್ನು ಕ್ಲೀನೆಲ್ಲ ಮಾಡಿದ್ದಾಯಿತು. ಮಾಪ್ ಕೂಡ ಮಾಡಿ ನಾನು ಫ್ರೆಶ್ ಅಪ್ ಆಗಿಬಿಡ್ತೀನಿ. ಆ್ಯಂಡ್ ಇಷ್ಟೆಲ್ಲ ಮಾಡೋಷ್ಟೊತ್ತಿಗೆ ಟೈಮ್ ಆಗೇ ಹೋಗಿಬಿಟ್ಟಿತ್ತು. ಹಾಗಾಗಿ ನಾನು ರೆಡಿ ಆಗಬೇಕಾದಾಗ ಅಥವಾ ಪಾಪುನ ಮುದ್ದಾಡಬೇಕಾದಾಗ ವ್ಲಾಗ್ಸ್ನೆಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ. ಮೈಂಡಲ್ಲಂತೂ ತುಂಬಾ ಕಾನ್ಸೆಪ್ಟ್ಸ್ ಇದೆ ಈ ರೀತಿ ಪಾಪು ಜೊತೆ ನಾನು ಹೇಗಿರ್ತೀನಿ ಅನ್ನೋದೆಲ್ಲ ವ್ಲಾಗ್ ಮಾಡಬೇಕು ಅಂತ. ಬಟ್ ಆ ಒಂದು ಸಿಚುವೇಶನ್ ತುಂಬ ಮಿಸ್ ಆಗೋಗ್ಬಿಡುತ್ತೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನೇ ಸ್ಟ್ಯಾಂಡ್ ಇಟ್ಕೊಂಡು ವೀಡಿಯೋನ ಶೂಟ್ ಮಾಡೋದು
ಇರೋದ್ರಿಂದ ಯಾರೂ ನನಗೆ ವಿಡಿಯೋ ಕೂಡ ಶೂಟ್ ಮಾಡಿ ಕೊಡೋಲ್ಲ. ಸೊ ಆ ಒಂದು ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋದಕ್ಕೆ ಕಷ್ಟ ಆಗೋಗ್ಬಿಡುತ್ತೆ. ಅವಾಗ ಅಂದ್ಕೊಳ್ತಾ ಇರ್ತೀನಿ, ಅಯ್ಯೋ ಇದನ್ನು ಯಾರಾದರೂ ಕ್ಯಾಪ್ಚರ್ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಬಟ್ ಭೈರವಿದ್ರೆ ಕೆಲವೊಂದು ಸತಿ ಅಮ್ಮ ನೀನು ಮಾಡು, ನಾನು ವಿಡಿಯೋ ಮಾಡ್ತೀನಿ ಅಂತಲೇ. ಇಲ್ಲ ಅಂತಂದಾಗ ಆ ಎಲ್ಲ ಸ್ವೀಟ್ ಮೆಮೊರೀಸ್ನ ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳ್ತೀನಿ ಅನಿಸುತ್ತೆ. ಬಟ್ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ನಾನು ಆ ರೀತಿ ಸ್ವೀಟ್ ಮೆಮೊರೀಸ್ನ ನಿಮಗೆ ಕ್ಯಾಪ್ಚರ್ ಮಾಡಿ ಕೂಡ ತೋರಿಸ್ತೀನಿ. ನಿಮಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಎಸ್, ಇದಾಗಿರುತ್ತೆ ನನ್ನ ಮಾರ್ನಿಂಗ್ ರೋಟೀನ್. ಬೆಳಗ್ಗೆ ಎದ್ದು ನನ್ನ ಆ್ಯಕ್ಟಿವಿಟೀಸ್ನ ಮಾಡಿಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪಾಪಗೆ ಹಾಲು ಕೊಡಿಸಿ ನಾನು ರೆಡಿಯಾಗಿ ಆಫೀಸ್ ರೀಚ್ ಆಗೋದೇ ನನಗೆ ಒಂದು ರೀತಿ ದೊಡ್ಡ ಸಾಹಸ ಅಂತ ಅನಿಸ್ಬಿಡತ್ತೆ. ಆ್ಯಂಡ್ ಆವತ್ತಿನ ದಿವಸ ಆಫೀಸಿಗೆ ರೀಚ್ ಆಗಿ ವಾಪಸ್ ಬರೋ ಅಷ್ಟೊತ್ತಿಗೆ ನನಗಂತೂ ಟಯರ್ಡ್ ಆಗೋಗ್ಬಿಟ್ಟಿರುತ್ತೆ. ಅಲ್ಲಿಂದ ಬಂದಮೇಲೆ ಭೈರವ್ ಏನಾದರೂ ಸ್ನ್ಯಾಕ್ಸ್ ಬೇಕಮ್ಮ, ಕಾಫಿ, ಟೀ ಏನಾದರೂ ಮಾಡೋ ಅಷ್ಟೊತ್ತಿಗೆ ನನ್ನ ಈವ್ನಿಂಗ್ ಮುಗ್ದೇ ಹೋಗ್ಬಿಟ್ಟಿರುತ್ತೆ. ಆ್ಯಂಡ್ ಎಸ್, ದ್ಯಾಟ್ಸ್ ಹೌ ಡೇಸ್ ಆರ್ ಗೋಯಿಂಗ್. ಸಾರಿ ಫಾರ್ ದ ಡಿಲೇ ಇನ್ ವ್ಲಾಗ್ಸ್. ಅರ್ಥ ಮಾಡ್ಕೊಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಖಂಡಿತವಾಗ್ಲೂ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತು ಅಂತಂದರೆ ನನಗೆ ಸಪೋರ್ಟ್ ಮಾಡಿದ್ದನ್ನ ಮಾತ್ರ ಮರಿಬೇಡಿ. ನಿಮ್ಮ ಸಪೋರ್ಟ್ ನನಗೆ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಇನ್ನೂ ಮೋಟಿವೇಟ್ ಮಾಡುತ್ತೆ ಇನ್ನೆಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ. ಇನ್ನು ರೆಡಿ ಎಲ್ಲ ಆಗಿ ಆಫೀಸ್ಗೆ ಹೋದ್ಮೇಲೆ ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಆ್ಯಂಡ್ ಈಗಂತೂ ಎಕ್ಸಾಮ್ಸ್ ನಡೀತಾ ಇರೋದ್ರಿಂದ ಕ್ಲಾಸಸ್ ಇಲ್ಲ. ಹಾಗಾಗಿ ನನ್ನ ಪ್ರಿಪ್ರೇಷನ್ ಏನಿದೆ ನೆಕ್ಸ್ಟ್ ಸೆಮಿಸ್ಟರಿಗೆ ಅದನ್ನು ಮಾಡ್ಕೊಳ್ತಾ ಇರ್ತೀನಿ. ಆ್ಯಂಡ್ ಕೆಲವೊಂದು ಸತಿ ನನಗೆ ಬೇಕಾದಂಥ ಒಂದಷ್ಟು ಓದಬೇಕು ಅಂತ ಅಂದ್ಕೊಳ್ಳೋವಂಥ ಟೈಮ್ ಈ ಒಂದು ಟೈಮ್ ಆಗಿರುತ್ತೆ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಟೇಕ್ ಕೇರ್, ಲವ್ ಯು ಆಲ್ ಆ್ಯಂಡ್ ಬಾಯ್. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.